ಓವರ್ ಥಿಂಕಿಂಗ್‌ನ ಸಿಂಪಲ್ ಫಂಡ ಏನ್ ಗೊತ್ತಾ? ನೀವು ನಿಮ್ಮ ಬ್ರೈನ್ ತುಂಬಾನೇ ಸ್ಟ್ರಾಂಗ್ ಇದೆ ಅಲ್ವಾ? ಆದ್ರೆ ಅದನ್ನ ನೀವು ನಿಮ್ಮ ವಿರುದ್ಧನೇ ಯೂಸ್ ಮಾಡ್ತಾ ಇದ್ದೀರಾ, ಬಳಕೆ ಮಾಡ್ತಾ ಇದ್ದೀರಾ. ಜನ ಹೇಗಂದ್ರೆ ಕೆಟ್ಟದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತಾರಲ್ವಾ? ಅದನ್ನೇ ಯಾಕೆ ಒಳ್ಳೆಯದ್ರ ಬಗ್ಗೆ ಓವರ್ ಥಿಂಕ್ ಮಾಡಲ್ಲ? ನೀವು ಎಷ್ಟು ಓವರ್ ಥಿಂಕ್ ಮಾಡ್ತೀರೋ ಮಾಡಿ. ಆದ್ರೆ ನೀವು ಒಂದ್ಸಲ ಅದರ ಡೈರೆಕ್ಷನ್ ಅನ್ನ ಪಾಸಿಟಿವ್ ಕಡೆ ಟರ್ನ್ ಮಾಡಿ. ಈಗ ಸಪೋಸ್ ಒಂದು ಬಿಸ್ನೆಸ್ ಒಂದು ಟೀ ಪಾಯಿಂಟ್ ಇಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರೆ ಅದ್ರ ಬಗ್ಗೆನೇ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಅಲ್ವಾ? ಅಕಸ್ಮಾತ್ ಈ ಬಿಸ್ನೆಸ್ ನಡೆದೇ ಇದ್ರೆ ಹೇಗೆ? ಲಾಸ್ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಲಾಸ್ ಆದ್ರೆ ಮುಂದೆ ಗತಿ ಏನು ಅಂತ ಇನ್ನೂ ಏನೇನು ಏ ಬೇರೆಯವರು ಏನು ಅನ್ಕೋತಾರೆ ಲಾಸ್ ಆಗಿದ್ರೆ ಅಂತ ಹಿಂಗೆಲ್ಲ ಥಿಂಕ್ ಮಾಡ್ತೀವಿ. ಅದನ್ನೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ರಲ್ಲ. ಅಕಸ್ಮಾತ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ವರ್ಷಕ್ಕೆ ಇಷ್ಟು ಸಂಪಾದನೆ ಮಾಡೋದ್ರಿಂದ ನಾನು ಇನ್ನೊಂದು ಔಟ್ಲೆಟ್ ತೆಗಿತೀನಿ, ವರ್ಕರ್ಸ್ ಇಡ್ತೀನಿ, ಫ್ರಾಂಚೈಸಿ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ನೀವು ಹೀಗೆ ಓವರ್ ಥಿಂಕ್ ಮಾಡಿ. ಬರೀ ಕೆಟ್ಟದ್ರ ಬಗ್ಗೆ ಓವರ್ ಥಿಂಕ್ ಬೇಡ. ಈಗ ಮಾಡೋದ್ರಿಂದ ನಿಮ್ಮ ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತೆ ಅಲ್ವಾ?